ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಡುಗೆಯಲ್ಲಿ ಏನು ಸ್ಪೆಷಲ್ ಅಂದರೆ ಅಕ್ಕಿ ರೊಟ್ಟಿ, ಜವಳಿಕಾಯಿ ಪಲ್ಯ, ಹಾಗೆ ಹುಚ್ಚೆಳ್ಳು ಚಟ್ನಿ ಪೌಡ್ರು ಮತ್ತು ಗಟ್ಟಿ ಮೊಸರು ಇದಾಗಿರುತ್ತೆ. ಸೊ ಅರ್ಧ ಕೆಜಿ ಜವಳಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಗೋರಿಕಾಯಿ ಅಂತಲೂ ಕರೀತಾರೆ, ನಮ್ಮ ಮನೇಲಿ ಜವಳಿಕಾಯಿ ಅಂತ ಕರೀತಾರೆ. ಸೊ ಅರ್ಧ ಕೆಜಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹೆಚ್ಚು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಹೆಚ್ಚಾದಮೇಲೆ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನಾನು ಹೆಸರು ಕಾಳು ಕೂಡ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಸೊ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ. ಪಾತ್ರೆಯಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ತಾಯಿದ್ದೀನಿ. ಸೊ ಈ ಕಡೆ ಒಂದು ಬಾಣಲಿ ತೊಗೊಂಡು ಹುಚ್ಚೆಳ್ಳನ್ನ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಹುರಿತಾಯಿದ್ದೀನಿ. ನೋಡಿ, ಇದೆಲ್ಲ ನಮ್ಮ ಅಜ್ಜಿ ಅಮ್ಮ ಕಾಲದ ಅಡುಗೆಗಳು. ಇದು ತುಂಬ ಜನ ಮರ್ತೇ ಹೋಗ್ಬಿಟ್ಟಿದ್ದೀವಿ. ಸೊ ನೋಡಿ, ಟ್ರೈ ಮಾಡಿ. ಸೊ ಇದಾಯಿತು, ರೋಸ್ಟ್ ಮಾಡಿ ಆಗಿದೆ ಚೆನ್ನಾಗಿ. ಇದು ಆರಲಿ ಸ್ವಲ್ಪ ಹೊತ್ತು. ಅಷ್ಟರಲ್ಲಿ ಜಾರ್ಗೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಮತ್ತು ಇದು ಹುಚ್ಚೆಳ್ಳು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು. ಪೌಡ್ರ್ ಮಾಡ್ಕೊಂಡು ಇಟ್ಕೋಬೋದು. ಇದು ಗೈಸ್, ಇದನ್ನೇನು ಹಾಳಾಗಲ್ಲ. ಒಂದು ವಾರ ಗಂಟನೂ ಇಟ್ಕೊಂಡು ಊಟ ಮಾಡ್ಬೋದು. ಸೊ ಇದು ಒಂದು ವಿಷಲ್ ಕೂಗಿ ಆಗಿದೆ, ತಣ್ಣಗಾಯಿತು. ನೀರೆಲ್ಲ ಸೋಸ್ಕೊಳ್ತಾ ಇದ್ದೀನಿ. ಸೋಸಿಟ್ಕೊಂಡು ಈ ಕಡೆ ಅದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು 1-2 ಈರುಳ್ಳಿನ ಹಾಕಿದ್ದೀನಿ. ಹಾಗೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಜವಳಿಕಾಯಿ ಮತ್ತು ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಈಗ ಏನಿದು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಹುಚ್ಚೆಳ್ಳನ್ನ, ಅದನ್ನು ಹಾಕಬೇಕು. ಅದರಲ್ಲೇ ಖಾರ ಎಲ್ಲ ಇರುತ್ತೆ. ಸೊ ಎಕ್ಸ್ಟ್ರಾ ಏನೂ ಹಾಕೋಂಗಿಲ್ಲ. ಸೊ 3-4 ಸ್ಪೂನ್ ಹಾಕ್ತಾಯಿದ್ದೀನಿ. ನಮಗೆ ಸ್ವಲ್ಪ ಖಾರ ಬೇಕು ಅಂತ. ನೀವು ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೋಬೋದು. ಸೊ ಪಲ್ಯ ರೆಡಿ ಆಗಿದೆ. ಹೀಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದಿದೆ, ರೆಡಿ ಆಗಿದೆ. ಸೊ ನೆಕ್ಸ್ಟು ನಾವು ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ. ಪಾತ್ರೆಯಲ್ಲಿ ನಾನು ನೀರಿಟ್ಟಿದ್ದೆ ಬಿಸಿ ಆಗೋಕ್ಕೆ. ಸೊ ಬಿಸಿ ಆಗಿದೆ, ಕುದಿತಾ ಇತ್ತು. ಸೊ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಗಂಟಿಲ್ದಂಗೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡಿ, ಪ್ಲೇಟ್ ಏನಾದರೂ ಮುಚ್ಚಿ. ಅದಾದಮೇಲೆ ಸ್ವಲ್ಪ ಆರಿದ ಮೇಲೆ ಚೆನ್ನಾಗಿ ಹಿಟ್ಟು ಜೊತೆಗೆ ನಾದ್ಕೊಂಡು ಉಂಡೆಗಳು ಮಾಡಿಟ್ಕೊಂಡ್ರೆ ರೊಟ್ಟಿ ಮಾಡ್ಬೋದು. ರೊಟ್ಟಿ ಈಗ ಸ್ಟಾರ್ಟಿಂಗ್ ಬರಲ್ಲ ಅಂದವ್ರಿಗೆ ಸ್ವಲ್ಪ ತಟ್ಕೊಂಡು ಈ ಥರ ಚಪಾತಿ ಲಟ್ಟಣಿಗೆಯಲ್ಲಿ ಚಪಾತಿ ಥರ ನಾವು ಹಿಂಗೆ ಮಾಡಿಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ಸೊ ಕಾದಿತ್ತು, ಹಾಕಿದ್ದೀನಿ. ಮೇಲೆ ಸ್ವಲ್ಪ ನೀರು ಹಚ್ಚಬೇಕು. ನೀರು ಹಚ್ಚಿ ಸ್ವಲ್ಪ ಹೊತ್ತಾದಮೇಲೆ ಹಿಂಗೆ ತಿರುಗಿಸಿ ಹಾಕಿದ್ರೆ ಚೆನ್ನಾಗಿ ಬೇಯಿಸ್ಬೇಕು. ಅದನ್ನು ಉಬ್ಬುತ್ತೆ ನೋಡಿ. ಇವಾಗ ರೊಟ್ಟಿ ರೆಡಿ ಆಯಿತು. ನನಗೂ ಮೊದಲೆಲ್ಲ ರೊಟ್ಟಿ ಬರ್ತಿರ್ಲಿಲ್ಲ. ಇವಾಗ ನಾನು ಒಂದು 4 ಇಯರ್ಸಿಂದ ನಾನು ಕಲ್ತಿರೋದು. ಮದುವೆ ಮುಂಚೆ ನಂಗೆ ಬರ್ತಿಲ್ಲ. ನಮ್ಮ ಕಡೆ, ನಮ್ಮ ತಾಯಿ ಮನೆ ಕಡೆ ಎಲ್ಲ ಮುದ್ದೆ, ನಮ್ಮ ಅತ್ತೆ ಮನೆ ಕಡೆ ರೊಟ್ಟಿ ಫೇಮಸ್ಸು. ಸೊ ನೋಡಿ, ರೆಡಿಯಾಗಿದೆ ನಮ್ಮ ಊಟ. ಜವಳಿಕಾಯಿ ಪಲ್ಯ, ಹುಚ್ಚೆಳ್ಳು ಚಟ್ನಿ ಪುಡಿ, ಗಟ್ಟಿ ಮೊಸರು, ಹಾಗೆ ಅಕ್ಕಿ ರೊಟ್ಟಿ. ಸೊ ಇದನ್ನು ನಾನು ತಟ್ಟೆಗೆ ಬಡಿಸ್ತಾ ಇದ್ದೀನಿ. ನೋಡಿ, ಬನ್ನಿ ಎಲ್ಲರೂ ಊಟ ಮಾಡೋಣ. ಅಕ್ಕಿ ರೊಟ್ಟಿ, ಜವಳಿಕಾಯಿ ಪಲ್ಯ, ಹುಚ್ಚೆಳ್ಳು ಚಟ್ನಿ ಪೌಡ್ರು, ಹಾಗೆ ಮೊಸರು. ಈ ವಿಡಿಯೋ ಇಷ್ಟ ಆದರೆ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನನ್ನ ಮಕ್ಕಳು, ಹಸ್ಬೆಂಡ್ ಎಲ್ಲ. ಸೊ ನಾವು ಟೈಮ್ ಸಿಕ್ಕಿದಾಗಲೆಲ್ಲ ಮಾಡ್ತಾಯಿರ್ತೀವಿ. ನನ್ನ ಕೆಲಸ ಯಾವಾಗ ಫ್ರೀ ಇರುತ್ತೋ ಅವಾಗನೆಲ್ಲ ಟ್ರೈ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.